ಜಗದೀಶ್ ಆತ್ಮಹತ್ಯೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್. ಸೌಂದರ್ಯ ಜಗದೀಶ್ಗೆ ಬಹಳ ಆಪ್ತರಾಗಿದ್ದ ನಟ ದರ್ಶನ್. ಸೌಂದರ್ಯ ಜಗದೀಶ್ ಮತ್ತು ದರ್ಶನ್ ವ್ಯವಹಾರಿಕ ಪಾರ್ಟ್ನರ್ಸ್. ಸಾಲ ಮರುಪಾವತಿಗೆ ಜೆಟ್ಲ್ಯಾಗ್ ದರ್ಶನ್ ಹೆಸರಿಗ. ದರ್ಶನ್ ಹೆಸರಿಗೆ ಪಬ್ ಬರೆಸಿದ್ದಾರ ಸೌಂದರ್ಯ ಜಗದೀಶ್. ನಟ ದರ್ಶನ್ ಹೆಸರಿನಲ್ಲಿದೆಯಾ ಜೆಟ್ಲ್ಯಾಗ್ ಪಬ್ ಎನ್ನುವಂತ ಪ್ರಶ್ನೆ. ದರ್ಶನ್ ಹೆಸರಿಗೆ ಬರೆದು ಕೊಟ್ಟಿದ್ದಾರಂತೆ ಜಗದೀಶ್ ಪತ್ನಿ ಶಶಿರೇಖಾ. 2017ರಲ್ಲಿ ಈ ಬಗ್ಗೆ ಒಪ್ಪಂದ ಆಗಿರುವಂತಹ ಅನುಮಾನ ಕೂಡ ಇದೆ. ನಟ ಉಪೇಂದ್ರ ಬಳಿಯೂ ಸಾಲ ಮಾಡಿದ್ದ ಸೌಂದರ್ಯ ಜಗದೀಶ್. ಉಪೇಂದ್ರಗೆ 7 ಕೋಟಿ ಬಾಕಿ ಇಟ್ಕೊಂಡ್ರ ಸೌಂದರ್ಯ ಜಗದೀಶ್. ಚಿತ್ರರಂಗದ ಜೊತೆ ಅಪಾರವಾದ ನಂಟನ್ನ ಹೊಂದಿದ್ದ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೂ ಮುಂಚೆಯೇ ದರ್ಶನ್ ಹೆಸರಿಗೆ ಜೆಟ್ಲ್ಯಾಗ್ ಪಬ್ ಅನ್ನ ಬರೆದಿಟ್ಟಿದ್ದರ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಕೇಸ್ಗೆ ಸ್ಫೋಟಕ ತಿರುವನ್ನ ಕಂಡುಕೊಂಡಿದೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಇತ್ತೀಚೆಗಷ್ಟೇ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಇವೆಲ್ಲದರ ನಡುವೆ ಸೌಂದರ್ಯ ಜಗದೀಶ್ ಮತ್ತು ನಟ ದರ್ಶನ್ ಬಹಳ ಆಪ್ತರಾಗಿದ್ರು. ಆದ್ರೆ ಈಗ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಏನೋ ಸೌಂದರ್ಯ ಜಗದೀಶ್ ಮತ್ತು ದರ್ಶನ್ ವ್ಯವಹಾರಿಕ ಪಾರ್ಟ್ನರ್ಸ್ ಅಂತೆ. ಸಾಲ ಮರುಪಾವತಿಗೆ ಜೆಟ್ಲ್ಯಾಗ್ ಅನ್ನ ದರ್ಶನ್ ಹೆಸರಿಗೆ ಬರೆದಿಟ್ಕೊಂಡಿದ್ದಾರಾ, ಏನೋ ಬರ್ದಿದ್ದಾರೆ ಎನ್ನುವಂತ ಸ್ಫೋಟಕ ಸುದ್ದಿ ಈಗ ಹರಿದಾಡ್ತಾ ಇದೆ. ದರ್ಶನ್ ಹೆಸರಿಗೆ ಪಬ್ ಅನ್ನ ಬರ್ಸಿದ್ದಾರಾ ಸೌಂದರ್ಯ ಜಗದೀಶ್. ನಟ ದರ್ಶನ್ ಹೆಸರಲ್ಲಿ ಈ ಜೆಟ್ಲ್ಯಾಗ್ ಇದೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಜೆಟ್ಲ್ಯಾಗ್ ಪಬ್ ಅಲ್ಲಿ ಒಂದಿಷ್ಟು ವಿವಾದಗಳಾಗಿತ್ತು. ತಡರಾತ್ರಿಯಲ್ಲಿ ಪಾರ್ಟಿ ಮಾಡಿ ದರ್ಶನ್ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಏನೋ ವಿವಾದಗಳು ಕೂಡ ಆಗಿತ್ತು. ಆದ್ರೆ ಈಗ ನಟ ದರ್ಶನ್ ಹೆಸರಲ್ಲಿ ಈ ಒಂದು ಜೆಟ್ಲ್ಯಾಗ್ ಪಬ್ ಇದೆಯಾ ಎನ್ನುವಂತ ಪ್ರಶ್ನೆ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಏನು ಪಬ್ ಅನ್ನ ದರ್ಶನ್ ಹೆಸರಿಗೆ ಬರೆದು ಕೊಟ್ಟಿದ್ದಾರಂತೆ ಜಗದೀಶ್ ಅವರ ಪತ್ನಿ ಶಶಿರೇಖಾ ಅವರು ಹೇಳಿದ್ದಾರೆ. ಹಾಗಾದ್ರೆ 2017ರಲ್ಲೇ ಈ ಬಗ್ಗೆ ಒಪ್ಪಂದ ಆಗಿರುವಂತ ಅನುಮಾನ ಕೂಡ ಇತ್ತು. ಏನೋ ನಟ ಉಪೇಂದ್ರ ಬಳಿಯೂ ಕೂಡ ಸೌಂದರ್ಯ ಜಗದೀಶ್ ಸಾಲವನ್ನ ಮಾಡ್ಕೊಂಡಿದ್ರಂತೆ. ಉಪೇಂದ್ರಗೆ 7 ಕೋಟಿ ಬಾಕಿ ಇಟ್ಟುಕೊಂಡ್ರ ಸೌಂದರ್ಯ ಜಗದೀಶ್ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿಬಿಟ್ಟಿದೆ. ಏನು ಚಿತ್ರರಂಗದ ಜೊತೆ ಅಪಾರವಾದ ನಂಟನ್ನ ಹೊಂದಿದ್ರು ಸೌಂದರ್ಯ ಜಗದೀಶ್. ಆದ್ರೆ ಆತ್ಮಹತ್ಯೆಗೂ ಮುಂಚೆಗೆ ದರ್ಶನ್ ಹೆಸರಿಗೆ ಜೆಟ್ಲ್ಯಾಗ್ ಪಬ್ ಅನ್ನ ಕೊಟ್ಟಿದ್ರ. ಹಾಗಾದ್ರೆ ಸಾಲ ಮರುಪಾವತಿ ಮಾಡ್ಲಿಕ್ಕೆ ಆಗದೆ ದರ್ಶನ್ ಹೆಸರಿಗೆ ಈ ಒಂದು ಜೆಟ್ಲ್ಯಾಗ್ ಪಬ್ ಅನ್ನ ಬರೆದು ಕೊಟ್ಟಿದ್ದಾರಾ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗಿಬಿಟ್ಟಿದೆ. ಒಂದು ಕಡೆಯಲ್ಲಿ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A2 ಆರೋಪಿಯಾಗಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಏನು ನಿರ್ಮಾಪಕ ಸೌಂದರ್ಯ ಜಗದೀಶ್ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಇವೆಲ್ಲದರ ನಡುವೆ ಈಗ ನಟ ದರ್ಶನ್ ಹೆಸರಿನಲ್ಲಿ ಜೆಟ್ಲ್ಯಾಗ್ ಪಬ್ ಬರೆದು ಕೊಟ್ಟಿದ್ದಾರಾ. ಹಾಗಾದ್ರೆ ಏನಿದು ಎನ್ನುವಂತ ವಿಚಾರ ಈಗ ಉದ್ಭವ ಆಗಿಬಿಟ್ಟಿದೆ.